Good morning, students. Welcome to the online classes, the human eye and the colorful world. In this chapter, we already discussed about structure of human eye and the function of human eye, and also power of accommodation of human eye and nearsightedness. The defects of human eye. There are three types of defects of human eye. The first one is nearsightedness or myopia, and second one is farsightedness or hypermetropia, and third one is presbyopia. These are the three defects of human eye. And also dispersion of light or refraction of light through glass prism and Tyndall effect. These are all discussed mainly discussed in this chapter. Therefore, the power of accommodation. The power of accommodation means the ability of eye lens to adjust its focal length is called as power of accommodation. The ability of eye lens to adjust its focal length is called power of accommodation. Understand? Therefore, what is nearsightedness and power of accommodation? Is the near point and far point of human eye is the near point of human eye is about 25 centimeter. About 25 centimeter is the near point of human. ಅಂದರೆ ಯಾವುದೇ ಸ್ಟ್ರೈನ್ ಇಲ್ದಂಗೆ ಯಾವುದೇ ಪ್ರಾಬ್ಲಮ್ ಇಲ್ದಂಗೆ ನಾವು ಕ್ಲಿಯರಾಗಿ ಒಂದು ವಸ್ತುನ ನೋಡಬೇಕಪ್ಪ ಅಂದರೆ ನಮಗೆ ಏನು ಬೇಕು 25 ಸೆಂಟಿಮೀಟರ್ ಡಿಸ್ಟೆನ್ಸ್ ಇರಬೇಕು. ನಮ್ಮ ಕಣ್ಣಿಗೂ ಆ ವಸ್ತುವಿಗೂ 25 ಸೆಂಟಿಮೀಟರ್ ಡಿಸ್ಟೆನ್ಸ್ ಇರಬೇಕು. ಅದನ್ನು ನಿಯರ್ ಪಾಯಿಂಟ್ ಅಂತ ಹೇಳ್ತೀವಿ. an object can see clearly without strain and any stress, that is minimum distance we call as near point ಅಂತ ಹೇಳ್ತಾ ಹೋಗ್ತೀವಿ. The near point of human eye is 25 centimeter. Similarly, the far point of human eye is infinity ಅಂತೇಳಿ ಕೂಡ ಹೇಳ್ತಾ ಹೋಗ್ತೀವಿ. Understand? Next, what is nearsightedness or myopia? Next ಏನದು nearsightedness or myopia. What is myopia? A person can see nearby object clearly but cannot see distant object distinctly is called as myopia or nearsightedness. ನಾವು ಕನ್ನಡದಲ್ಲಿ ಸಮೀಪ ದೃಷ್ಟಿ ದೋಷ ಅಂತ ಹೇಳ್ತಾ ಹೋಗ್ತೀವಿ. ಯಾವುದೋ ಒಬ್ಬ ವ್ಯಕ್ತಿ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುತ್ತಿದ್ದು ದೂರದ ವಸ್ತುಗಳನ್ನು ಅಸ್ಪಷ್ಟವಾಗಿ ನೋಡ್ತಾ ಇದ್ದರೆ ಅಥವಾ ಕಾಣ್ತಾ ಇದ್ದರೆ ಅಂತಹ ಒಂದು ವ್ಯಕ್ತಿಯ ಒಂದು ತೊಂದರೆಗೆ ನಾವು ಸಮೀಪ ದೃಷ್ಟಿ ದೋಷ ಅಂತ ಹೇಳ್ತೀವಿ. ಅಂಥ ಒಂದು ದೋಷಕ್ಕೆ ಸಮೀಪ ದೃಷ್ಟಿ ದೋಷ ಅಂತ ಕೂಡ ಕರಿತಾ ಹೋಗ್ತೀವಿ. ನಿಯರ್ಸೈಟೆಡ್ನೆಸ್ ಇರ್ತಕ್ಕಂಥ ವ್ಯಕ್ತಿಗೆ ಆನ್ ಇಮೇಜ್ ಇಸ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ರೆಟಿನಾದ ಮುಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಡ್ಯೂ ಟು ದ ಎಲಾಂಗೇಷನ್ ಆಫ್ ಐಬಾಲ್ ಇನ್ಕ್ರೀಸ್ ಇನ್ ದ ಲೆಂತ್ ಆಫ್ ದಿ ಐಬಾಲ್ ಅಥವಾ ಇನ್ಕ್ರೀಸ್ ಇನ್ ದ ಕರ್ವೇಚರ್ ಆಫ್ ದಿ ಐಬಾಲ್. therefore how does it is corrected? The correct myopia ಅಥವಾ hyper nearsightedness can be corrected by using ಕಾನ್ಕೇವ್ ಲೆನ್ಸ್ ಇರ್ತಕ್ಕಂಥ ಒಂದು ಸ್ಪೆಕ್ಟ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ನಾವು ನಿಯರ್ಸೈಟೆಡ್ನೆಸ್ ಅಥವಾ ಮಯೋಫಿಯಾವನ್ನು ಕರೆಕ್ಷನ್ ಮಾಡ್ಬೋದು ಅಥವಾ ಪರಿಹಾರವನ್ನು ಕಂಡುಹಿಡ್ಕೊಳ್ಬೋದು. ಅದೇ ರೀತಿಯಾಗಿ ಸೆಕೆಂಡ್ ಒನ್ ಅಪ್ ಅಂದರೆ ಫಾರ್ ಸೈಟೆಡ್ನೆಸ್ ಆರ್ ಹೈಪರ್ ಮೆಟ್ರೋಫಿಯಾ ಅಂತೇಳಿ ಕರಿತಾ ಹೋಗ್ತೀವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಫಾರ್ ಸೈಟೆಡ್ನೆಸ್? ದೂರದೃಷ್ಟಿ ದೋಷ ಅಂತೇಳಿ ಕರಿತಾ ಹೋಗ್ತೀವಿ. ಎ ಪರ್ಸನ್ ಕ್ಯಾನ್ ಸಿ ಡಿಸ್ಟೆನ್ಸ್ ಆಬ್ಜೆಕ್ಟ್ ಡಿಸ್ಟಿಂಕ್ಟ್ಲಿ ಬಟ್ ಕ್ಯಾನಾಟ್ ಸಿ ನಿಯರ್ ಬೈ ಆಬ್ಜೆಕ್ಟ್ distinctly is called as far sightedness ಅಥವಾ ಹೈಪರ್ ಮೆಟ್ರೋಫಿಯಾ. ಡೆಫಿನೇಷನ್ಸ್ ಭಾಳ ಇಂಪಾರ್ಟೆಂಟು. ಏನಪ್ಪ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುತ್ತಿದ್ದು ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಅಂದರೆ ಅಂತಹ ವ್ಯಕ್ತಿಯ ತೊಂದರೆಗೆ ಅಥವಾ ದೋಷಕ್ಕೆ ದೂರದೃಷ್ಟಿ ದೋಷ ಅಂತೇಳಿ ಕರಿತಾ ಹೋಗ್ತೀವಿ. ಅಂದರೆ ಸಮೀಪ ದೃಷ್ಟಿ ದೋಷ ಅಂದಾಗ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇರ್ತವೆ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇರಲ್ಲ. ದೂರದೃಷ್ಟಿ ದೋಷ ಅಂದ ತಕ್ಷಣ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇರ್ತವೆ, ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇರಲ್ಲ. ಈ ರೀತಿ ತೊಂದರೆಗಳೇನವೆ ಅಂದರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇರಲ್ಲ, ದೂರದ ವಸ್ತುಗಳು ಸ್ಪಷ್ಟವಾಗಿ ನೋಡ್ಬೋದು. ಅಂತಹ ಒಂದು ತೊಂದರೆಗೆ ಫಾರ್ ಸೈಟೆಡ್ನೆಸ್ ಅಥವಾ ಹೈಪರ್ಮೆಟ್ರೋಫಿಯಾ ಅಂತ ಕರಿತಾ ಹೋಗ್ತೀವಿ. ಡ್ಯೂ ಟು ದ ಡಿಕ್ರೀಸ್ ಇನ್ ದ ಕರ್ವೇಚರ್ ಆಫ್ ದಿ ಐಬಾಲ್ನ ಕರ್ವೇಚರ್ ಡಿಕ್ರೀಸಸ್ ಆಗ್ತಾ ಹೋದರೆ ಈ ಒಂದು ಪ್ರಾಬ್ಲಮ್ ಉಂಟಾಗ್ತಾ ಹೋಗುತ್ತೆ. ಇಲ್ಲಿ ದ ಇಮೇಜ್ ಇಸ್ ಫಾರ್ಮ್ಡ್ ಬಿಹೈಂಡ್ ದ ರೆಟಿನಾದ ಹಿಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. therefore ಡ್ಯೂ ಟು ದಿಸ್ ಡಿಫೆಕ್ಟ್ ಎ ಕಾನ್ವೆಕ್ಸ್ ಲೆನ್ಸ್ ಈಸ್ ಯೂಸ್ಡ್ ಟು ಕರೆಕ್ಟ್ ದಿಸ್ ಪ್ರಾಬ್ಲಮ್ ಫಾರ್ ಸೈಟೆಡ್ನೆಸ್ ಆರ್ ಹೈಪರ್ಮೆಟ್ರೋಫಿಯಾ. ಫಾರ್ ಸೈಟೆಡ್ನೆಸ್ ಆರ್ ಹೈಪರ್ಮೆಟ್ರೋಫಿಯಾ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೋಸ್ಕರ ನಾವು ಫಾರ್ ಸೈಟೆಡ್ನೆಸ್ ಅಥವಾ ಹೈಪರ್ಮೆಟ್ರೋಫಿಯಾವನ್ನು ಅದಕ್ಕೋಸ್ಕರ ಪರಿಹಾರವನ್ನು ಕಂಡುಹಿಡಿಯೋದಕ್ಕೋಸ್ಕರ ನಾವು ಕಾನ್ವೆಕ್ಸ್ ಲೆನ್ಸ್ ಇರ್ತಕ್ಕಂಥ ಒಂದು
ಕಾನ್ವೆಕ್ಸ್ ಲೆನ್ಸ್ ಇರ್ತಕ್ಕಂಥ ಒಂದು ಸ್ಪೆಕ್ಟ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಅದನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಪ್ರೆಸ್ಬಯೋಫಿಯಾ ಅಂತ ಹೇಳ್ತೀವಿ. ಎ ಪರ್ಸನ್ ಕ್ಯಾನ್ ಸಫರ್ ಫ್ರಮ್ ಬೋತ್ ಮಯೋಫಿಯಾ ಆ್ಯಂಡ್ ಹೈಪರ್ಮೆಟ್ರೋಫಿಯಾ ಈಸ್ ಕಾಲ್ಡ್ ಆಸ್ ಪ್ರೆಸ್ಬಯೋಫಿಯಾ. ಇಲ್ಲಿ ಬೈಫೋಕಲ್ ಲೆನ್ಸನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಅಂದರೆ ಅಲ್ಲಿ ಬೈಫೋಕಲ್ ಲೆನ್ಸಲ್ಲಿ ಕಾನ್ಕೇವು ಕಾನ್ವೆಕ್ಸ್ ಎರಡೂ ರೀತಿಯ ಲೆನ್ಸ್ಗಳು ಒಂದರಲ್ಲೇ ಇರುತ್ತೆ. ಅಂತಹ ಲೆನ್ಸಸ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಏಜ್ ಆಗ್ತಾ ಹೋದಂಗೆಲ್ಲ ಏನಾಗ್ತಾ ಹೋಗುತ್ತೆ, ನರಗಳು ವೀಕ್ ಆಗ್ತಾ ಹೋದಂಗೆಲ್ಲ ಕಣ್ಣು ಕಾಣ್ದಂಗೆ ಇರೋದು ಅಥವಾ ದೂರದ ವಸ್ತುಗಳು ಕಾಣ್ತಾ ಇರೋದು, ಈ ರೀತಿ ಎರಡು ರೀತಿಯ ಸಮಸ್ಯೆಗಳು ಕಾಣ್ತಾ ಹೋಗ್ತವೆ. ಸಮೀಪವೂ ಕೂಡ ಸರಿಯಾಗಿ ಕಾಣ್ತಾ ಇರಲ್ಲ, ದೂರದ ವಸ್ತುಗಳು ಕೂಡ ಸರಿಯಾಗಿ ಕಾಣ್ತಾ ಇರಲ್ಲ. ಅಂತಹ ಸಮಸ್ಯೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರೆಸ್ಬಯೋಫಿಯಾ ಅಂತೇಳಿ ಕರಿತಾ ಹೋಗ್ತೀವಿ. ಅವರಿಗೆ ನಾವು ಬೈಫೋಕಲ್ ಲೆನ್ಸ್, ದ್ವಿ ಅಥವಾ ದ್ವಿನೇತ್ರ ಮಸೂರ ಅಂತೇಳಿ ಕರಿತೀವಿ. ಬೈಫೋಕಲ್ ಲೆನ್ಸ್ ಅಂತ ದ್ವಿಸಂಗಮ ಮಸೂರವನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಇದಿಷ್ಟು ಡಿಫೆಕ್ಟ್ಸ್ ಆಫ್ ಹ್ಯೂಮನ್ ಐ, ನಿಯರ್ ಸೈಟೆಡ್ನೆಸ್ ಆರ್ ಫಾರ್ ಸೈಟೆಡ್ನೆಸ್ ಆರ್ ಪ್ರೆಸ್ಬಯೋಫಿಯಾ. ದೀಸ್ ಆರ್ ದಿ 3 ಟೈಪ್ಸ್ ಆಫ್ ಡಿಫೆಕ್ಟ್ಸ್ ಆಫ್ ಹ್ಯೂಮನ್ ಐ. ಅವುಗಳ ರೇ ಡಯಾಗ್ರಾಮ್ಗಳನ್ನು ಯಾವ ರೀತಿ ನಾವು ತೋರಿಸಿದೆ ನೀವು ಕ್ಲಾಸ್ ಮಾಡ್ಬೇಕಾದ್ರೆ, ರೇ ಡಯಾಗ್ರಾಮ್ ಕೂಡ ಇಂಪಾರ್ಟೆಂಟು. ಇದಿಷ್ಟು ಆಯಿತು. ನೆಕ್ಸ್ಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಸ್ಪರ್ಷನ್ ಆಫ್ ಲೈಟ್? Dispersion of light means the splitting of white light. White light is splitting into 7 constant colors is called as dispersion of light. Note the example, rainbow. It is a natural phenomenon. A white light, a sunlight is splitting into 7 constant colors called Vibgayar. Violet, indigo, blue, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್, ಈ ರೀತಿ 7 ಕಲರ್ಸ್ ಆಗಿ ಒಂದು ವೈಟ್ ಲೈಟು 7 ಕಲರ್ಸ್ ಆಗಿ ಡಿವೈಡ್ ಆಗ್ತಕ್ಕಂಥ ಒಂದು ಫಿನಾಮಿನನ್ ಇದೆಯಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ದ ಡಿಸ್ಪರ್ಷನ್ ಆಫ್ ಲೈಟ್. ದ ಫಿನಾಮಿನನ್ ಆಫ್ ವೈಟ್ ಲೈಟ್ ಈಸ್ ಸ್ಪ್ಲಿಟಿಂಗ್ ಇಂಟು 7 ಕಾನ್ಸ್ಟೆಂಟ್ಸ್ ಕಲರ್ಸ್ ಈಸ್ ಕಾಲ್ಡ್ ಆಸ್ ಡಿಸ್ಪರ್ಷನ್ ಆಫ್ ಲೈಟ್. ಎಕ್ಸಾಂಪಲ್ ರೈನ್ಬೋ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್, ಟಿಂಡಾಲ್ ಎಫೆಕ್ಟ್. ಟಿಂಡಾಲ್ ಎಫೆಕ್ಟ್ ಈಸ್ ಡಿಪೆಂಡಿಂಗ್ ಅಪಾನ್, ಫಾರ್ ಎಕ್ಸಾಂಪಲ್ ನೋಡಿ, okay. Next, Tyndall effect. What is the meaning of it? When a beam of light passes through a colloidal solution, already ಹೇಳಿದ್ದೆ ನಾನು, the path of light becomes visible due to the scattering of light by the colloidal particles. This is known as Tyndall effect ಅಂತ ಹೇಳ್ತಾ ಹೋಗ್ತೀವಿ. When a beam of light passes through a colloidal solutions ಅಂತ ಹೇಳಿದ್ದೀರಲ್ಲ, 2 or more chemicals mixed in a one manner is called as colloidal solutions. For example, ಇಲ್ಲಿ ನೋಡಿ colloidal solutions ಇವೆಲ್ಲ ಎಕ್ಸಾಂಪಲ್ ಫಾರ್, ಈಗ ಸ್ಮೋಕು, ಫಾಗು, ಡಸ್ಟು ಇವೆಲ್ಲ ಒಂದೇ ಕಡೆ ಮಿಕ್ಸಪ್ ಆಗಿರ್ತೈತೆ. ಅಲ್ಲಿ ನಾವು ಏನಿರ್ತೀವಿ ಅದನ್ನು colloidal solutions ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಕೆಮಿಕಲ್ಸ್, ಬೇರೆ ಬೇರೆ ರೀತಿಯ ಕೆಮಿಕಲ್ಸ್ಗಳೆಲ್ಲ ಮಿಕ್ಸಪ್ ಆಗಿ colloidal solutions ಅಂತ ಹೇಳ್ತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ when a beam of light passes through a colloidal solutions, the path of light becomes, the path of light ನಮಗೆ ಕಾಣ್ತಾ ಇರಬೇಕು, ಗೋಚರಿಸ್ತಾ ಇರಬೇಕು. ಅದರೊಳಗಡೆ ಯಾವ ರೀತಿ ಲೈಟ್ ಪಾಸ್ ಆಗ್ತಿದೆ ಅನ್ನೋದನ್ನು ಕಾಣ್ತಾ ಇದ್ದರೆ, ದಟ್ ಈಸ್ due to by the scattering of light by the colloidal particles. This is known as Tyndall effect ಅಂತಲೇ ಕರಿತಾ ಹೋಗ್ತೀವಿ. ಎಲ್ಲ ಕೂಡ ನೋಡಿ ಇಲ್ಲಿ ಯಾವ ರೀತಿ ವಿಸಿಬಲ್ ಆಗ್ತಿದೆ, ಲೈಟ್ ರೇ ಯಾವ ರೀತಿ ಪಾಸ್ ಆಗ್ತಿದೆ ಅಂತ ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ನೋಡಿ ಇಲ್ಲಿ ಕಿಟಕಿಯ ಮೂಲಕ ಯಾವ ರೀತಿ ಬೆಳಕಿನ ಕಿರಣಗಳು ಕಾಣ್ತಾ ಇದ್ದಾವೆ. ನೋಡಿ ಅರಣ್ಯಗಳಲ್ಲಿ ಯಾವ ರೀತಿ ಮರದ ಎಲೆಗಳ ಮಧ್ಯೆ ಯಾವ ರೀತಿ ಬೆಳಕಿನ ಕಿರಣಗಳು ಕಾಣ್ತಾ ಇದ್ದಾವೆ. ಈ ರೀತಿ ಇರ್ತಕ್ಕಂಥ ಕೊರಡಲ್ ಪಾರ್ಟಿಕಲ್ಸ್ಗಳ ಮಧ್ಯೆ ಸ್ಕ್ಯಾಟ್ರಿಂಗ್ ಆಗೋದ್ರ ಮುಖಾಂತರ ಅದರ ಪಾತ್ ನಮಗೆ ಕಣ್ಣಿಗೆ ಕಾಣುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ Tyndall effect ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದರೆ ನೆಕ್ಸ್ಟು, ವೈ ಈಸ್ ದ ಕಲರ್ ಆಫ್ ದ ಕ್ಲಿಯರ್ ಸ್ಕೈ ಬ್ಲೂ? ತಿಳಿಯಾದ ಶುಭ್ರವಾದ ಆಕಾಶ ನೀಲಿಯಾಗಿ ಕಾಣುತ್ತದೆ, ಕಾರಣ ಕೊಡಿ ಅಂತ ಕೇಳ್ತಾ ಇರ್ತಾರೆ, ಭಾಳ ಇಂಪಾರ್ಟೆಂಟು. ದ ಫೈನ್ ಪಾರ್ಟಿಕಲ್ಸ್ ಇನ್ ದ ಅಟ್ಮಾಸ್ಫಿಯರ್ ಹ್ಯಾವ್ ಸೈಜ್ ಸ್ಮಾಲರ್ ದ್ಯಾನ್ ವೇವ್ ಲೆಂತ್ ಆಫ್ ವಿಸಿಬಲ್ ಲೈಟ್. ದೇ ಕ್ಯಾನ್ ಸ್ಕ್ಯಾಟರ್ಸ್ blue light which has shorter wavelength than red light which has a longer wavelength. When sunlight passes through the atmosphere, the fine particles in the atmosphere scatters the blue color more strongly than the red, and so the sky appears blue. ನಿಮ್ಗೆ ಗೊತ್ತಿರೋ ಹಾಗೆ ದ ಕ್ಲಿಯರ್ ಸ್ಕೈ ಅಪಿಯರ್ಸ್ ಆಸ್ ಎ ಬ್ಲೂ ಅಂತ ಹೇಳ್ತಾ ಹೋಗ್ತೀವಿ. ಆಕಾಶದ ಬಣ್ಣ ನೀಲಿ ಅಂತ. ಬಟ್ ಆಕಾಶಕ್ಕೆ ನೀಲಿ ಬಣ್ಣ ಇಲ್ಲ, ಆಕಾಶಕ್ಕೆ ಯಾವುದೇ ರೀತಿಯ ಬಣ್ಣ ಇಲ್ಲ. ಹಾಗಾದರೆ ನಮಗೆ ನೀಲಿ ಬಣ್ಣ ಯಾಕೆ ಕಾಣುತ್ತೆ? Because of a sunlight is entering into the earth atmosphere, the sunlight having different constants of colors, 7 colors, splitting of colors already ನಿಮಗೆ ಗೊತ್ತಿದೆ, 7 colors, ವಿಬ್ಗಯರ್, ವೈಲೆಟ್, ಇಂಡಿಗೋ, ಗ್ರೀನ್, ಬ್ಲೂ, ಯೆಲ್ಲೋ, ಆರೆಂಜ್, ರೆಡ್, ಈ ರೀತಿ 7 ಕಲರ್ಸ್ಗಳು ಇರ್ತಾವೆ. ಅಮಾಂಗ್ ದೀಸ್ ಕಲರ್ಸ್, the blue color having a short wavelength,
short wavelength and scatters more while entering into the earth atmosphere. While entering strongly than the red or remaining colors. ಅಂದರೆ ಆ 7 ಕಲರ್ಗಳಲ್ಲಿ ಬ್ಲೂ ಕಲರು ಅತಿ ಕಡಿಮೆ ವೇವ್ಲೆಂತ್ ಇರ್ತಕ್ಕಂಥ ಕಲರು, ಜೊತೆಗೆ ಅತಿ ಹೆಚ್ಚು ಸ್ಕ್ಯಾಟ್ರಿಂಗ್ ಆಗಿ ನಮ್ಮ ಕಣ್ಣಿಗೆ ಬೇಗ ತಲುಪುತ್ತೆ. ಹಾಗಾಗಿ ಆ ಒಂದು ಕಲರ್ ನಮಗೆ ಆಕಾಶ ಕಾಣ್ತಾ ಹೋಗುತ್ತೆ. ಅರ್ಥ ಆಯ್ತಾರೆ ಇದು? ಯಾಕೆ ಆಕಾಶದ ಬಣ್ಣ ನೀಲಿಯಾಗಿ ಕಾಣುತ್ತಪ್ಪ ಅಂದರೆ, ವೆನ್ ಎ ಸನ್ಲೈಟ್ ಈಸ್ ಎಂಟರಿಂಗ್ ಪಾಸಸ್ ಥ್ರೂ ದ ಅಟ್ಮಾಸ್ಫಿಯರ್, ದ ಫೈನ್ ಪಾರ್ಟಿಕಲ್ಸ್ ಅಂದರೆ ಸ್ಮಾಲ್ ಮೈಕ್ರೋ ಪಾರ್ಟಿಕಲ್ಸ್ ಅಂತ ಹೇಳ್ತಾ ಹೋಗ್ತೀವಿ, ಇನ್ ದ ಅಟ್ಮಾಸ್ಫಿಯರ್ ಸ್ಕ್ಯಾಟರ್ ದ ಬ್ಲೂ ಕಲರ್ ಮೋರ್ ಸ್ಟ್ರಾಂಗ್ಲಿ. ಅಂದರೆ ಅದು ಬೇರೆ ಎಲ್ಲ ಕಲರ್ಗಿಂತ ಬ್ಲೂ ಕಲರನ್ನು ಜಾಸ್ತಿ ಪ್ರಮಾಣದಲ್ಲಿ ಸ್ಕ್ಯಾಟ್ರಿಂಗ್ ಮಾಡ್ತಾಯಿದೆ. ಆ್ಯಂಡ್ ಸೊ ದ ಸ್ಕೈ ಅಪಿಯರ್ಸ್ ಬ್ಲೂ ಅಂತೇಳಿ ಕರಿತಾ ಹೋಗ್ತೀವಿ. ಇಫ್ ದ ಅರ್ತ್ ಹ್ಯಾಡ್ ನೋ ಅಟ್ಮಾಸ್ಫಿಯರ್, ಅರ್ತ್ಗೆ ಯಾವುದೇ ರೀತಿ ಅಟ್ಮಾಸ್ಫಿಯರ್ ಇಲ್ಲದೇ ಇದ್ದಿದ್ರೆ ವುಡ್ ನಾಟ್ ಬಿ ಎನಿ ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಆವಾಗ ಯಾವುದೇ ರೀತಿಯ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಇರ್ತಿದ್ದಿಲ್ಲ. ಆ್ಯಂಡ್ ದ ಸ್ಕೈ ವುಡ್ ಅಪಿಯರ್ಸ್ ಡಾರ್ಕ್, ಅವಾಗ ನಮಗೆ ಆಕಾಶ ಕಪ್ಪಾಗಿ ಕಾಣ್ತಾ ಇತ್ತು. ರಾತ್ರಿ ವೇಳೆ ಯಾವ ರೀತಿ ಕಾಣುತ್ತೋ ಅದೇ ಆಕಾಶದ ಬಣ್ಣ ಇರೋದು, ಆಕಾಶ ಇರೋದು ಅದೇ ರೀತಿ. ಬಟ್ ನಮಗೆ ಆಗಲೂ ಡೇ ಟೈಮಲ್ಲಿ ನಮಗೆ ಬ್ಲೂ ಕಾರಣ ಏನಪ್ಪ ಅಂದರೆ ಡ್ಯೂ ಟು ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಸನ್ಲೈಟ್, ಎಸ್ಪೆಷಲಿ ದ ಸ್ಕ್ಯಾಟ್ರಿಂಗ್ ಆಫ್ ಬ್ಲೂ ಕಲರ್ ಮೋರ್ ಇನ್ ದ ರಿಮೈನಿಂಗ್ ಕಲರ್ಸ್. ಅರ್ಥಾಯ್ತಾ? ದ ಸ್ಕೈ ಅಪಿಯರ್ಸ್ ಡಾರ್ಕ್ ಅಟ್ ವೆರಿ ಹೈ ಆಲ್ಟಿಟ್ಯೂಡ್ಸ್, ಅಂದರೆ ಅತಿ ಎತ್ತರವಾದ ಪ್ರದೇಶಗಳಿಗೆ ಹೋದಾಗ ಅಥವಾ ಅಸ್ಟ್ರಾನಮರ್ಸ್ ಇವರೆಲ್ಲ ಹೋದಾಗ ಯಾಕೆ ಅಲ್ಲಿ ಕಾಣ್ತದೆ, ಅವ್ರಿಗೆ ಆಕಾಶ ಕಪ್ಪಾಗಿ ಕಾಣ್ತಾ ಹೋಗುತ್ತೆ. ಅಲ್ಲಿ ಯಾವುದೇ ರೀತಿ ಅಟ್ಮಾಸ್ಫಿಯರ್ ಎಲ್ಲ ಸ್ಕ್ಯಾಟ್ರಿಂಗ್ ಆಗಲ್ಲ, ಹಾಗಾಗಿ ನಮಗೆ ಅವ್ರ ಕಣ್ಣಿಗೆ ಡಾರ್ಕಾಗೆ ಕಾಣ್ತಾ ಹೋಗುತ್ತೆ. ದಿಸ್ ಈಸ್ ಅಬೌಟ್, ನೋಡಿ, ವೈಟ್ ಲೈಟ್ ಫ್ರಮ್ ದ ಸನ್ ಈಸ್ ಕಂಪೋಸ್ಡ್ ಆಫ್ ಆಲ್ ದ ಕಲರ್ಸ್ ಆಫ್ ದ ರೈನ್ಬೋ. ಮೋರ್ ದ್ಯಾನ್ 20 million miles above earth the sky is black. Around 18 miles up, light encounters or air molecules that scatters blue light until it is coming from all parts of the sky. ಅಂದರೆ ಅರ್ತ್ ಅಟ್ಮಾಸ್ಫಿಯರ್ಗೆ ಎಂಟ್ರಿ ಆದ ತಕ್ಷಣ ಅದೇನಾಗುತ್ತೆ, ಬ್ಲೂ ಕಲರ್ ಸ್ಕ್ಯಾಟ್ರಿಂಗ್ ಆಗುತ್ತೆ. ದೇರ್ಫೋರ್ ಅದರ್ ಕಲರ್ಸ್ ಕಂಟಿನ್ಯೂ ಮೋರ್ ಆರ್ ಲೆಸ್ ಇಂಪಿಡೆಡ್ ಟು ದಿ ಸರ್ಫೇಸ್. ಅಂದರೆ ಅಲ್ಲಿ ಬ್ಲೂ ಕಲರ್ ಬೇರೆ ಎಲ್ಲ ಕಲರ್ಗಿಂತ ಬ್ಲೂ ಕಲರ್ ಏನಾಗ್ತಾ ಹೋಗುತ್ತೆ, ಸ್ಕ್ಯಾಟ್ರಿಂಗ್ ಆಗಿ ನಮ್ಮ ಕಣ್ಣಿಗೆ ತಲುಪೋದ್ರಿಂದ ನಮಗೆ ಆಕಾಶ ನೀಲಿಯಾಗಿ ಕಾಣ್ತಾ ಹೋಗುತ್ತೆ ಅಂತೇಳಿ ಹೇಳ್ತಾ ಹೋಗ್ತಾರೆ. ದ ಕಲರ್ ಆಫ್ ದ ಸ್ಕೈ ಅಟ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ನೋಡಿರ್ಬೋದು. ಅದೇ ರೀತಿ ನೀವು ನೆಕ್ಸ್ಟ್ ಅಬ್ಸರ್ವ್ ಮಾಡಿರ್ತೀರ, ಸನ್ರೈಸ್ ಆ್ಯಂಡ್ ಸನ್ಸೆಟ್ ಟೈಮಲ್ಲಿ ಸ್ಕೈಯನ್ನು ನೋಡ್ತಾ ಇರ್ತೀರ, ಸುತ್ತಲೂ ಕೂಡ ರೆಡಿಶ್ ಆಗಿ ಕಾಣ್ತಾ ಇರುತ್ತೆ. ಡ್ಯೂ ಟು ವೈ ದಿಸ್ ರೆಡಿಶ್, ದ ಕಲರ್ ಆಫ್ ದಿ ಸ್ಕೈ ಈಸ್ ರೆಡಿಶ್ ಅಟ್ ಸನ್ಸೆಟ್ ಆ್ಯಂಡ್ ಸನ್ರೈಸ್, ವೈ ಗಿವ್ ರೀಸನ್ ಅಂತ ಹೇಳ್ಬೋದು. ನೋಡಿ, ಅಟ್ ಆರಿಜಿನ್ ಅಂತ ಗೊತ್ತಿದೆಯಲ್ಲ, ಆರಿಜಿನ್ ಹತ್ರ ಬ್ಲೂ ಲೈಟ್ ಸ್ಕ್ಯಾಟರ್ಸ್ ಅವೇ, ಸನ್ ಅಪಿಯರ್ಸ್ ರೆಡಿಶ್. ಅಂದರೆ ಬ್ಲೂ ಲೈಟು ಅದು ಅದಕ್ಕಿಂತನೂ ಕೂಡ ಆರಿಜಿನ್ ಹತ್ರ ಅಥವಾ ಸನ್ಸೆಟ್ ಅಥವಾ ಸನ್ರೈಸ್ ಟೈಮಲ್ಲಿ ಹೈ ವೇವ್ ಅಂತ ರೆಡ್ ಕಲರ್ ಸ್ಕ್ಯಾಟ್ರಿಂಗ್ ಆಗುತ್ತೆ, ಅದು ನಮಗೆ ರೆಡಿಶ್ ಆಗಿ ಕಾಣ್ತದೆ. ಫಾರ್ ಎಕ್ಸಾಂಪಲ್, ಅಟ್ ಸನ್ರೈಸ್ ಆ್ಯಂಡ್ ಅಟ್ ಸನ್ಸೆಟ್ ದ ಸನ್ ಈಸ್ ನಿಯರ್ ಟು ದಿ ಆರಿಜಿನ್. ಅಂದರೆ ಸನ್ ಏನಾಗಿರ್ತಪ್ಪ ಅಂದರೆ ಆರಿಜಿನ್ ಹತ್ರ ಇರುತ್ತೆ ಅಂತ ಗೊತ್ತಿದೆ, ನಿಮ್ಗೆ ಗೊತ್ತಿದೆ. ಇದು ಅರ್ಥ ಅಂದರೆ ಆರಿಜಿನ್ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಭೂಮಿ ಮತ್ತು ಆಕಾಶ ಎರಡು ಒಂದೇ ಕಡೆ ಕೂಡ್ಕೊಂಡಿರ್ತಾರೆ, ನಿಮಗೆ ಕಣ್ಣಿಗೆ ಕಾಣ್ತಾ ಇರುತ್ತೆ ದೂರದಲ್ಲಿ, ಅನಂತ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಅಟ್ ದ ಟೈಮ್ ಆಫ್ ಆರಿಜಿನ್, ಅಟ್ ದ ಟೈಮ್ ಆಫ್ ಸನ್ಸೆಟ್ ಆ್ಯಂಡ್ ಸನ್ರೈಸ್, ಸನ್ ಈಸ್ ನಿಯರ್ ಟು ದ ಆರಿಜಿನ್ ಆ್ಯಂಡ್ ದ ಲೈಟ್ ಫ್ರಮ್ ದ ಸನ್ ಟ್ರಾವೆಲ್ಸ್ ಥ್ರೂ ದ ಥಿಕ್ಕರ್ ಲೇಯರ್ಸ್ ಆಫ್ ದ ಅಟ್ಮಾಸ್ಫಿಯರ್. ಅಂದರೆ ಆ ಟೈಮಲ್ಲಿ ಲೈಟ್ ಏನಾಗುತ್ತಪ್ಪ ಅಂದರೆ ಅಟ್ಮಾಸ್ಫಿಯರಲ್ಲಿ ಲೇಯರ್ ತುಂಬ ತಿಕ್ಕಾಗಿರುತ್ತೆ, ಅಂತಹ ತಿಕ್ಕರ್ ಲೇಯರಲ್ಲಿ ಲೈಟ್ ಪಾಸ್ ಆಗ್ತಾ ಇರುತ್ತೆ. ಅಂತಹ ತಿಕ್ಕರ್ ಲೇಯರಲ್ಲಿ ಲೈಟ್ ಟ್ರಾನ್ಸ್ಫರ್ ಆಗಬೇಕಾದ್ರೆ ಹೈ ವೇವ್ಲೆಂತ್ ಇರ್ತಕ್ಕಂಥ ರೆಡ್ ಕಲರ್ ಏನಾಗುತ್ತಪ್ಪ ಅಂದರೆ ಲಾಂಗರ್ ಡಿಸ್ಟೆನ್ಸ್ ಥ್ರೂ ದ ಅಟ್ಮಾಸ್ಫಿಯರ್. ನಿಯರ್ ದ ಆರಿಜಿನ್ ಮೋಸ್ಟ್ ಆಫ್ ಬ್ಲೂ ಲೈಟ್ ಶಾರ್ಟರ್ ವೇವ್ಲೆಂತ್ ಆರ್ ಸ್ಕ್ಯಾಟರ್ಡ್ಸ್ ಅವೇ ಬೈ ದ ಪಾರ್ಟಿಕಲ್ಸ್. ಅಂದರೆ ಪಾರ್ಟಿಕಲ್ಸಿಂದ ದೂರ ಅದು ಸ್ಕ್ಯಾಟ್ರಿಂಗ್ ಆಗ್ತಾ ಇರುತ್ತೆ. ದ ಹೇರ್ ಆ್ಯಂಡ್ ದ ರೆಡ್ ಲೈಟ್ ಆ್ಯಂಡ್ ಲಾಂಗರ್ ವೇವ್ಲೆಂತ್ ರೀಚಸ್ ಅವರ್ ಐಸ್. ಆ ಟೈಮಲ್ಲಿ ಹೈ ವೇವ್ಲೆಂತ್ ಇರ್ತಕ್ಕಂಥ ರೆಡ್ ಲೈಟ್ ಸ್ಕ್ಯಾಟ್ರಿಂಗ್ ಆಗಿ ನಮ್ಮ ಕಣ್ಣಿಗೆ ತಲುಪ್ತಕ್ಕಂಥದ್ದು ರೆಡ್ ಕಲರ್ ಆಗಿರ್ತೈತೆ. ಪಾರ್ಟಿಕಲ್ಸ್ ಸ್ಕ್ಯಾಟ್ರಿಂಗ್ ಆಗಿ ಬ್ಲೂ ಕಲರು ಅವೇ ಅಂದರೆ ದೂರ ಹೋಗ್ತಾ ಹೋಗುತ್ತೆ. ಬಟ್ ನಮಗೆ ಭೂಮಿಗೆ ತಲುಪ್ತಕ್ಕಂಥದ್ದು ಯಾವುದು, ರೆಡ್ ಕಲರು, ಹಾಗಾಗಿ ನಮಗೆ ರೆಡಿಶ್ ಆಗಿ ಕಾಣ್ತಾ ಹೋಗುತ್ತೆ. ಸೊ ದ ಸನ್ ಅಪಿಯರ್ಸ್ ರೆಡಿಶ್ ಅಟ್ ಸನ್ರೈಸ್ ಆ್ಯಂಡ್ ಸನ್ಸೆಟ್. ಏನು ಹೇಳ್ಬೇಕಪ್ಪ ಅಂದರೆ ಮೇಯ್ನ್ ನಿಮ್ಗೆ ಗೊತ್ತಿರಬೇಕಾದ್ರು, ಅಟ್ ದ ಟೈಮ್ ಆಫ್ ಸನ್ಸೆಟ್ ಆ್ಯಂಡ್ ಸನ್ರೈಸ್ ದ ಸನ್ ಈಸ್ ನಿಯರರ್ ಟು ದ ಆರಿಜಿನ್. ಅಟ್ ದ ಆರಿಜಿನ್ the layer of the particles are in the thicker layer. The light enters through the thicker layer
In this layer, the red color high wavelength having high wavelength scatters and reaches our eyes. So the sky is appears as reddish at the time of ಸನ್ಸೆಟ್ ಆ್ಯಂಡ್ ಸನ್ರೈಸ್. ಇಷ್ಟು ಹೇಳಿದರೆ ಸಾಕು. ಅರ್ಥ ಆಗ್ತಿರೋದು ಅಂದರೆ ಸನ್ಸೆಟ್ ಮತ್ತು ಸನ್ರೈಸ್ ಟೈಮಲ್ಲಿ ರೆಡ್ ಕಲರ್ ಸ್ಕ್ಯಾಟ್ರಿಂಗ್ ಆಗಿ ಅದು ನಮ್ಮ ಕಣ್ಣಿಗೆ ತಲುಪ್ತಕ್ಕಂಥದ್ದು ಯಾವ ಕಲರು? ರೆಡ್ ಕಲರು. ಐ ವಿಲ್ ಅಂತ ಹೇಳ್ತಕ್ಕಂಥ ರೆಡ್ ಕಲರ್ ತಲುಪುತ್ತೆ, ಹಾಗಾಗಿ ರೆಡ್ಡಿಶ್ ಆಗಿ ಕಾಣುತ್ತೆ. ಏನಾಗುತ್ತೆ, ಬ್ಲೂ ಕಲರ್ ಕೂಡ ಸ್ಕ್ಯಾಟ್ರಿಂಗ್ ಆಗುತ್ತೆ, ಬಟ್ ಬ್ಲೂ ಕಲರು ಅದು ನಮ್ಮ ಭೂಮಿಯಿಂದ ದೂರ ಹೋಗುತ್ತೆ, ಭೂಮಿ ಕಡೆ ಬರಲ್ಲ. ಆದರೆ ರೆಡ್ ಕಲರು ಐ ವಿಲ್ ಅಂತಕ್ಕಂಥ ರೆಡ್ ಕಲರ್ ಭೂಮಿ ಕಡೆ ಬಂದು ಭೂಮಿಯ ಇರ್ತಕ್ಕಂಥ ವ್ಯಕ್ತಿಗಳ ಕಣ್ಣಿನಲ್ಲಿ ತಲುಪೋದ್ರಿಂದ ಅದು ರೆಡ್ಡಿಶ್ ಆಗಿ ಕಾಣ್ತಾ ಇರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ದಿಸ್ ಈಸ್ ಅಬೌಟ್ ಕಲರ್ ಆಫ್ ದಿ ಸ್ಕೈ ಅಟ್ ಸನ್ರೈಸ್ ಆ್ಯಂಡ್ ಸನ್ಸೆಟ್. ಅರ್ಥದಲ್ಲಿದ್ದ ಅಂದರೆ ಆಕಾಶ ಬ್ಲೂ ಕಲರ್ ಕಾಣುತ್ತೆ ಕೂಡ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಬ್ಲೂ ಕಲರ್ಸ್ ಮೋರ್ ಸ್ಕ್ಯಾಟರ್ಸ್ ವೆನ್ ಸನ್ಲೈಟ್ ಈಸ್ ಎಂಟರ್ ಟು ದ ಅರ್ತ್ ಅಟ್ಮಾಸ್ಫಿಯರ್. ಅಲ್ಲಿ ಬ್ಲೂ ಕಾರಣ ಏನಪ್ಪ ಅಂದರೆ ಬೇರೆಲ್ಲ ಕಲರ್ಗಿಂತ ಬ್ಲೂ ಕಲರ್ ಹೆಚ್ಚು ಸ್ಕ್ಯಾಟ್ರಿಂಗ್ ಆಗುತ್ತೆ, ಅದೇ ರೀತಿ ವಾಸ್ಟಾಗಿ ಬಂದು ನಮ್ಮ ಕಣ್ಣಿಗೆ ತಲುಪುತ್ತೆ, ಹಾಗಾಗಿ ಬ್ಲೂ ಕಲರ್ ಕಾಣುತ್ತೆ. ಅದು ಒಂದು. ಅಥವಾ ಸನ್ರೈಸ್ ಮತ್ತು ಸನ್ಸೆಟ್ ಟೈಮಲ್ಲಿ ಏನಾಗುತ್ತೆ, ಬ್ಲೂ ಕಲರ್ಗಿಂತನೂ ರೆಡ್ ಕಲರ್ ಸ್ಕ್ಯಾಟ್ರಿಂಗ್ ಆಗಿ ನಮ್ಮ ಕಣ್ಣಿಗೆ ಬಂದು ತಲುಪುತ್ತೆ, ಹಾಗಾಗಿ ರೆಡ್ಡಿಶ್ ಆಗಿ ಕಾಣ್ತಾ ಹೋಗುತ್ತೆ ಅಂತೇಳಿ ಗೊತ್ತಿರಬೇಕು. ದಿಸ್ ಈಸ್ ಅಬೌಟ್ ಕಲರ್ ಆಫ್ ದ ಕ್ಲಿಯರ್ ಸ್ಕೈ ಅಟ್ ಸನ್ರೈಸ್ ಆ್ಯಂಡ್ ಸನ್ಸೆಟ್. ಅಂಡರ್ಸ್ಟ್ಯಾಂಡ್? ಸೊ ಇದಿಷ್ಟು ಈ ಚಾಪ್ಟ್ರಲ್ಲಿ ಕಲಿತಂಥ ವಿಷಯಗಳು. ಇದಿಷ್ಟು ಏನೇನು ನಾವು ಡಿಸ್ಕಸ್ ಮಾಡಿದೋ ಎಲ್ಲವೂ ಕೂಡ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟು. ಕ್ಲೀನಾಗಿ ಕಲಿತಾ ಹೋಗ್ರಿ ಅಂತ ಹೇಳ್ತಾ ಇಲ್ಲಿನಿಗೆ ಈ ಚಾಪ್ಟರ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಸೋರ್ಸಸ್ ಆಫ್ ಎನರ್ಜಿ ಅಂತ ಇದೆ, ಆ ಚಾಪ್ಟರ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.